ಅತ್ತೆ ಬಾಯಾಕೆ ಆದ್ರೆ ಕರಿ ನೀರು ಕುಡಿಸ್ತೀನಿ ಹಂಗ ನೀನು ಸುಮ್ಮನಿರ್ಬೇಡ ಕರಿ ಹಂಗ. ಹ್ಞೂ ಸರಿ ಅಮ್ಮ ಅದು ಕರಿತೀನಿ ಹೇಳು. ಅಮ್ಮ ವಾಸೆ ನಮ್ಮ ನೋವು. ಹ್ಞೂ ಪರವಾಗಿಲ್ಲಪ್ಪ ಒಂದಿಟ್ಟು ಆಸೆ ಕಣಪ್ಪ. ಹ್ಞೂ ಒಂದಿಟ್ಟು ಆಸೆ ಹಂಗೆ ಮನಿಕೆ ಬೇಕತ್ತೆ. ಅತ್ಲಾಗ ಆಪ್ರೇಷನ್ ಮಾಡ್ಯವ್ರಲ್ಲ ಒಂದೇ ಮಗ್ಲಿಗೆ ಮನಿಕೆ ಒಂದೆರಡು ದಿನ. ಡಾಕ್ಟ್ರು ನಾನು ಹೇಳೋವರೆಗೂ ಒಂದೇ ಮಗ್ಲಿಗೆ ಮನಿಕೆ ಬೇಕು ಅಂತ ಹೇಳವ್ರಿ. ನೀನು ಸುಮ್ಮನೆ ಇರಬೇಡ ಬಾಯಾರಿಕೆ ಆದಂಗೆಲ್ಲ ಹೇಳ್ಬೇಕು. ಡಾಕ್ಟ್ರು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳವ್ರೆ. ನೀನು ಹೇಳ್ಬೇಕು ಹಂಗ ಬಾಯಾರಿಕೆ ಆದಂಗೆಲ್ಲ ಬಂದು ಕುಡಿಸ್ತೀನಿ. ಏನು ಬೇಜಾರಿಕ್ಕಮಲ್ಲ. ನಿನ್ಗೆ ತಿರ್ಗಿ ಏನು ಅನ್ಕೊಂತಾಳೋ ಏನೋ ಆಗ್ಲೆಲ್ಲ ಕರೆದ್ರೆ ಅಂತ ನೀನೇನು ಮನಸ್ನಾಗ ಇಕ್ಕಮಕ್ಕೆ ಹೋಗ್ಬೇಡ. ಕರಿ ಹಂಗ. ಸರಿ ಅಮ್ಮ ಅದು ಕರಿತೀನಿ ಅವಳು. ಯಾಕಂತ ಹೇಳ್ತೀಯ? ಸುಮ್ಮನಿರು. ಯಾಕೆ ಅಳ್ತೀಯ? ಅಳಂತದ್ದೇನಾಗೈತೆ ನಿನಗೆ? ಅಳಬೇಡ ಸುಮ್ಮನಿರು. ಅಲ್ಲ ಕಣಮ್ಮ, ಯಾಕೆ ಅಳ್ತಾ ಇದೀಯಾ? ಕರ್ಕೊಂಡು ನಿನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಕರ್ಕೊಂಬಂದಿದ್ದೀವಲ್ಲ, ಯಾಕೆ ಅಳ್ತೀಯ? ಯಾಕೆ ನೋವಿನ್ನ ಕಡಿಮೆ ಆಗಿಲ್ಲೇನಮ್ಮ? ನೋವು ಕಡಿಮೆ ಆಗೈತಪ್ಪ. ಅಯ್ಯೋ ನಾವು ನನ್ನ ಚಾಚನೆ ಹಂಗ್ಬೇಕಂಗೆ ಅವಳಿಗಾಗಿ ಅಂದು ಅದೇ ಹೋಗ್ಬಿಟ್ನಲ್ಲ. ಕೊನೆಗೆ ಮೇವೇ ಆಗಿದ್ದು ಅಮ್ಮಂಗೆ ಆಗ್ತೈತೆ ಕಣ್ಪಾಪ. ಸುಮ್ಕಿರತ್ತೆ. ಆಗೋಗಿರೋವೆಲ್ಲ ಯೋಚನೆ ಮಾಡಬೇಡ. ಏನೋ ಆಗೈತೆ ಅದನ್ನೆಲ್ಲ ಏನು ಮನಸ್ಸಿನ ಇಕ್ಕೆ ಮಕ್ಕೊಳ್ಬೇಡ ಕಣತ್ತೆ ನೀನು. ಸುಮ್ಮನಿರು. ನಾನೇ ಹೇಳ್ತಿಲ್ವೇ ನಾನು ಏನು ಬೇಜಾರಿಕ್ಕೆಮಲ್ಲ ಕಣತ್ತೆ. ನೀನು ನೀರು ಕುಡಿಬೇಕಂದಾಗ ಕೇಳು, ಜ್ಯೂಸ್ ಕುಡಿಬೇಕಂದಾಗ ಕೇಳು, ಬಂದು ಕುಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನಿರು. ಅವನ್ನೆಲ್ಲ ಯಾಕೆ ಈಗ ಯೋಚನೆ ಮಾಡ್ಕೊಂಡು ನೀನು ಆಪ್ರೇಷನ್ ಆದಾಳು ನೀನು ಹೆಂಗಿರ್ಬೇಕು? ಆಗಳ ರಂಗಕೈ ನಾಳೆ ಕರ್ಕೊಂಬಂದ್ರೇನು? ಹ್ಞೂನಕ್ಕ, ಆಲೆ ಕರ್ಕೊಂಬಂದ್ವಿ. ನೆನ್ನೆ ಸಹ ಕರ್ಕೊಂಡು ಹೋದಿಟ್ಟಿಗೆ ಆಪ್ರೇಷನ್ ಮಾಡಿಸ್ಬಿಟ್ಟೆ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ರಿ ಅಂತಂದರು. ಅದೇನು ದೊಡ್ಡದಾಗಿ ಏನು ಮಾಡಿಲ್ಲ, ಇಷ್ಟು ಮಾಡ್ಯವ್ರಿ. ಏನು ದೊಡ್ಡ ಆಪ್ರೇಷನ್ ಏನಲ್ಲ ಅಂತ ಹೇಳಿ ಕಳಿಸ್ಯವ್ರಿ. 2 ದಿವಸಕ್ಕೆ ಕಳಿಸಿರು. ಕರ್ಕೊಂಡೋಗಿ ನೆನ್ನೆ ಕರ್ಕೊಂಬಂದಾರೇನೇ ಕರ್ಕೊಂಡು ಹೋಗ್ಬಿಟ್ವಿ ಆಸ್ಪತ್ರೆಗೆ. ಅದು ಲೇಟ್ ಆಗೈತೆ. ಅದು ಅಲೆನೇ ನರ ಒತ್ತದಂಗೆ ಆಗೈತಿ ಅಂತಂದ್ರು. ನೀವು ಇನ್ನೆರಡು ದಿನ ಲೇಟ್ ಮಾಡಿದ್ರೆ ತುಂಬ ಕಷ್ಟ ಆಗೋದು. ಆಪ್ರೇಷನ್ ಮಾಡೋಕೆ ಆಗ್ತಾ ಇರಲಿಲ್ಲ, ದುರ್ಮಾಂಸ ಬೆಳೆದು ಬಿಡೋದು ಅದ್ರ ಮೇಲೆ ಅಂತ ಹೇಳಿದ್ರು ಕಣ್ರ. ಅದಕ್ಕಯ್ಯ ಅಲ್ಲ ನೋಡ ಅವಳು ಕರ್ಕೊಂಡು ಹೋಗಿಲ್ಲ. ನೋಡಿ ನೀವು ಹೆಂಗಾರ ಅಪ್ಪನ ಕರ್ಕೊಂಡು ಹೋದ್ರ ರಂಗಕಯ್ಯ. ಸೆನಕ ಇದೆಯೇ? ಸೆನಕ ಇದ್ನಿ ಕಣೆ. ಯಾಕೆ ನೋವಿದೆ? ಯಾಕೆ ಅಳ್ತೀಯ? ಯಾಕೆ ನೋವೈತೆ? ಇಲ್ಲ ಕಣ್ರ ಅದಕ್ಕಯ್ಯ, ನೋವಿಲ್ಲ ಏನಿಲ್ಲ. ನೋಡು ನಾನು ನಿಮ್ಮನ್ನ ಬಾಯಿಗೆ ಬಂದಂಗೆ ಒಂದು ಹೋದೆ, ಕೊನೆಗೆ ನೀವೇ ನೋಡಿರಿ ಅಂತ ಹೇಳ್ತೈತಿ. ಅದಕ್ಕೆ ಅವೆಲ್ಲ ಆಗೋಗಿರೋವೆಲ್ಲ ಯೋಚನೆ ಮಾಡಬೇಡ ಕಣತೆ, ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳವ್ರಿ. ಯಾಕೆ ಆಪ್ರೇಷನ್ ಆಗೈತಲ್ಲ ಅದಕ್ಕೇನೆ ಎತ್ತು ಕುಡಿಯೋಕ್ಕಾಗಲ್ಲ. ಒಂದೇ ಮಗ್ಲಾಗ ಮನಿಕಬೇಕು ಈ ಕಡೆ ಮಾಡ್ಯವ್ರ. ಅದಕ್ಕೇನೆ ನೀನು ಹೇಳತ್ತೆ ಕುಡಿಸ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ ನಮ್ಮ ಲತಮ್ಮ ಯಾತನ ಕೇಳಿದ್ರೆ ಬೇಜಾರಾಗಳು. ಆಗ್ಲಲ್ಲ ಇವ ಅಮ್ಮಯಿಂದ ಒಂದು ಅಂತ ಹೊರಗಡೆಗೆ ಹೋಗ್ಬೇಕಂದ್ರೆ ಆಗ್ಲೆಲ್ಲ ಕರ್ಕೊಂಬರ್ಬೇಕು ನೀನು ಹೊರಗೆ ಇರು ಅಂಬಳು. ಇವಾಗ ಹಂಗ ನಮ್ಮ ಬೃಂದಮ್ಮ ಹಿಂಗೆ ಹೇಳುತ್ತಲ್ಲ, ಅದೇ ಹೆಚ್ಚು ಮಗಳದಾಳ ಅವಳೇ ನೋಡ್ಲಿಲ್ಲ ಅಮ್ಮಂಗೆ ಆಗುತ್ತೆ ಕಣೆ. ಹೇಳತ್ತ ನೀ ಸುಮ್ಮನಿರ್ದಾರ್ದಾರೇನೆ. ನೋಡು ನಿಮ್ಮ ಪಾಪಂಗೇನೆ ನಿಮ್ಮೊಂದು ಬಂದೊಂದು ಈಟ್ ಹಂಗಂದಮ್ಮ ಬಂದು ಅದೇ ಕರ್ಕೊಂಬಂದ್ಬಿಟ್ಟ. ಆಗಾರೆ ಆಗೋದು ಯಾರು ಆಗಲ್ಲ. ಅವಳು ನಿಮ್ಮ ಮಗಳು ಒಂದಿಟ್ಟು ಸಹಿಸ್ಕೆಮಲ್ಲ. ಯಾರು ಹಿಂಗೆ ಮಾಡಲ್ಲ, ಮತ್ತು ತಾಯರು ನೋಡ್ಕೊಂತಾರೆ ಮಗಳು. ಆದರೆ ಅವಳು ಒಂದಿಟ್ಟು ಸಹಿಸ್ಕೆಮಲ್ಲ. ನಿನ್ನ ಮಗಳು ಲತಮ್ಮ ಅವಳು ಸಹಿಸಲ್ಲ ಹೇಳಿ ಯಾರನೂ. ಅವಳೊಂಥರ ಯಾಕೆ ಬಿಡಕ್ಕ ಸಾವಿರ ನಡೆದಿರ್ತಾವೆ. ಚೆನ್ನಾಗಿಲ್ದಾಗ ಅವನ್ನೆಲ್ಲ ಯಾಕೆ ನೆನೆಸ್ಕೋಬೇಕು ಹೇಳು? ನಾನು ಅತ್ತೆ ಹೇಳ್ತಾ ಇದ್ದೀನಿ, ನೀನು ಜನಕ್ಕಾಗತ್ತಕ್ಕ ಯಾವುದು ತಲೆ ಕೆಡಿಸ್ಬೇಡ್ಕಣತ್ತೆ. ಅವನ್ನೆಲ್ಲ ಮನ್ಸಿಗೆ ತಗೊಂಡೇನು ಬೇಜಾರ ಮಾಡ್ಕೋಬೇಡ. ನೀನು ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಾಗ್ಬೇಕು ಕಣಕ್ಕ. ಅಲ್ಲ ಏನು ಮಾಡೋಣ, ನಾನು ಅವಳು ನೋಡ್ಕೊಂತಾಳೆ ಅಂತ ಹೋದೆ, ಕೊನೆಗೆ ಅವಳು ನೋಡ್ಕೊಂಬ್ಲಿಲ್ವಲ್ಲ. ಬೃಂದಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ಸುಮ್ಕಿರತ್ತೆ. ಅವೆಲ್ಲ ಯಾಕೆ ಮಾತಾಡ್ತೀಯ ಇವಾಗ? ಅವನ್ನೆಲ್ಲ ಏನು ನಾನೇನು ಏನೋ ಅಂದೆ. ಇವಾಗ ನಿನ್ನ ಮಗಳು ತಕ್ಕ ಹೋಗಿದ್ದಮ್ಮ ಹಂಗೆ ಹಿಂಗೆ ಅಂತ ಏನೋ ಮಾತಾಡಿದ್ನೇನತ್ತೆ. ಸುಮ್ಮನಿರು, ಅವೆಲ್ಲ ತಲೆ ಕೆಡಿಸ್ಕೋಬೇಡ. ಅಮ್ಮ ಸುಮ್ಮನಿರು. ಮೊದಲೇ ಡಾಕ್ಟ್ರು ನಿನಗೆ BP ಜಾಸ್ತಿ ಐತಿ ಅಂತ ಹೇಳವ್ರೆ ಅಂತದ್ರಾಗೆ ನೀನು ಇನ್ನು ಇಲ್ಲದೆಲ್ಲ ಟೆನ್ಷನ್ ಮಾಡ್ಕೊಂಡು ಆಮೇಲೆ ಜಾಸ್ತಿ ಅಂದರೆ ಎಲ್ಲ ಸವಾಸ ಸುಮ್ಕಿರಮ್ಮ. ಅಯ್ಯೋ ಅವನ್ನೆಲ್ಲ ಏನೋ ನಾವು ಮಾತಾಡಿದ್ಲಿ. ಸುಮ್ಮನಿರು, ಅವೆಲ್ಲ ಏನು ತಲೆ ಕೆಡಿಸ್ಕೊಂಬಕೋಬೇಡ ನೀನು. ಇವಾಗ ಒಟ್ಟಿನಲ್ಲಿ ಚೆನ್ನಾಗಾಗದು ನೋಡು. ಸಾವಿರ ನಡೆದಿರ್ತ ಬಿಡು. ಅವನ್ನೆಲ್ಲ ಏನು ತಲೆ ಕೆಡಿಸ್ಕೊಂಡ್ರೆ ರಂಗಕಯ್ಯ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೆಂಗ ನೋಡ 3 ದಿನಕ್ಕೆ ಆಪ್ರೇಷನ್ ಮಾಡಿ ಕಳಿಸ್ಯವ್ರಿ. ಆಗಲೇ ರಂಗಕೈಯಿಂದ ಆಪ್ರೇಷನ್ ಆಗೈತಿ. ಕರ್ಕೊಂಬಂದವ್ರು ಆಲೇನಿ. ಆಗೈತೆ ಕಣ್ಪುಟ್ಟಜ್ಜಿ. ಇವತ್ತ ಕರ್ಕೊಂಬಂದ್ವಿ. ಈಗ ಒಂದು ಸ್ವಲ್ಪ ತಾತು ಚೆನ್ನಾಗೈತಿ. ಏನೂ ತೊಂದರೆ ಇಲ್ಲ, ಕರ್ಕೊಂಡು ಹೋಗ್ರಿ ಅಂತಂದ್ರು. ಅದಕ್ಕೆ ಕರ್ಕೊಂಡು ಬಂದ್ವಿ. ಸೆನಕಿದ್ಯೇನೆ ರಂಗಮ್ಮ? ಸೆನಕೈದ್ನಿ ಕಣೆ ಪುಟ್ಟಮ್ಮ, ಸೆನಕೈದ್ನಿ. ನನ್ನ ಮಗ ಕರ್ಕೊಂಡೋಗಿ ತೋರಿಸ್ಲಿಲ್ಲ ಅಂದರೆ ಅಯ್ಯಪ್ಪ ಬೋಲ್ ನೋವು ಅನ್ಬೋಸ್ತಿದ್ದೆ. ಇವಾಗ ವಾಸಿ ಒಳ್ಳೆ ಮೆಡಿಸನ್ ಕೊಟ್ಟೇವ್ರಿ. ಯಾಕೆ ನೋವಿಲ್ಲ ಏನಿಲ್ಲ. ವಾಸಿ ಅಂದ್ರೆ ಒಂದೇ ಕಡೆಗೆ ಮನಿಕೇಬೇಕು. 1-2 ದಿನ, ಒಂದು 15 ದಿವಸ ಅಥವಾ ಇದು ಮಾಡ್ಕೋಬಾರ್ದು ಅಂತ ಹೇಳೇವ್ರಿ.
ಏನಾಗಲ್ಲ ಅತ್ತೆ ಅಂದ್ರೆ ಜಾಸ್ತಿ ಆ ಕಡಿಕೆ ಮನಿಕಬಾರ್ದು ಅಂತ ಹೇಳ್ಯಾರಾಗ ಅತ್ಲಾಗೆ ಮಾಡ್ಯವ್ರ ಅದಕ್ಕೆ ಬಲ್ಗಡಿಕೆ ಮಾಡ್ಯವ್ರಲ್ಲ ಸೊಂಟತ್ತಾಗಿ ಅತ್ಲಾಗಿ ನೀನು ವಾಳಿಕೆಬಾರ್ದು ಜಾಸ್ತಿನ ಅತ್ಲ ಭಾರ ಬಿಡಬಾರ್ದು ಒಂದು 2 ದಿನ ವಾಲ್ಗೆ ಹಾಕಿರ್ತಾರಲ್ಲ ಅದಕ್ಕೆ ಕಾಣತ್ತೆ ಏನಾಗಲ್ಲ ಒಂದು ಈಟಿಂಗ್ ತಿರಿಕೆ ಏನಾಗಲ್ಲ ಒಟ್ಟಿನಲ್ಲಿ ನೀರು ಪರ ಕುಡಿತೀನಿ ಅಂದ್ರೆ ಹೇಳು ನನಗೆ ಬಿಸಿಲು ಸ್ಯಾನೆ ಅಲ್ಲೇ ನಮ್ಮ ನೀರು ಸ್ಯಾನೆ ಕುಡಿಸ್ಬೇಕಂತ ಹೇಳ್ಯವ್ರೇನೋ ಡಾಕ್ಟ್ರು ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳವ್ರಿ ಅದಕ್ಕೆ ನೀರು ಪಾರು ಕುಡಿಬೇಕಾದ್ರೆ ಈಗ ಹೇಳತ್ತೆ ಕುಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಅತ್ತೆ ಏನು ಅನ್ಕೊಂತಾಳೋ ಏನೋ ಅಂತ ಕರಿಯಲ್ಲ ಆಸ್ಪತ್ರೆಗೆ ಹಂಗೆ ಸುಮ್ಮನಾಗೋದು ನಾನು ಅದಕ್ಕೆ ಕರಿಯತ್ತೆ ನೀರು ಪಾರು ಕುಡಿಬೇಕಂದ್ರೆ ಕುಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಬೃಂದಮ್ಮೇನು ಲಾಸಮ್ಮಂಗೆ ಸಿಟ್ಟಾಗಲ್ಲ ನಿಧಾನೋಸ್ತಿ ರಂಗಕಯ್ಯ ನಿನ್ನ ಮಗಳ ಅದಾಳು ಇನ್ನು ಅವಳೊಂದಿಟ್ಟು ಸಿಟ್ಟಾಗಳು ಯಾಕನ ನೀನು ಯಾಗ್ಲೆಲ್ಲ ಕೇಳಿರಿ ಬೃಂದಮ್ಮೇನು ಸಿಟ್ಟಾಗಲ್ಲ ಒಳ್ಳೆ ಸಿಕ್ಕವಳೆ ಸುಮ್ಮನ ಮಾಡ್ಕೊಂಡು ಉಂಡ್ಕೊಂಡು ಸುಮ್ಮನೆ ಇಲ್ಲಿ ರತ್ಕಲ್ಕ ಸಸೆತಾಗಿ ಬಟ್ಟೆಲ್ಗೂ ಹೋಗಲ್ಲ ತಾಯಿ ಸಾಕು ಹೋಗಿ ಅನ್ಬೋಸ್ತಿರೋದೇನೆ ಕೊನೆ ಕರ್ಕೊಂಡೇ ಹೋಗಿಲ್ಲ ಆಸ್ಪತ್ರೆಗೆ ಯಾರು ನೋಡಲ್ ಕಣೆ ಅವನು ನನ್ನ ಅಳಿಯನೂ ಹೋಗಿ ನಿನ್ನ ಮಗನ್ ತಕ್ಕ ಹೋಗು ಬನ್ ಯಾರು ಆಗಲ್ ಕಣೆ ಹೆಂಗ ನೋಡು ರಂಗಕ್ಕ ಹೆಂಗ ಸೆನಕ್ಕೋದ್ಲು ಯಪ್ಪ ಸೊಂಟ ನೋವು ಅಂತ ಹೆಂಗ್ ಬಡವಾಗಿದ್ಲೆ ಹಂಗೇನೆ ಯಪ್ಪ ನಾನೇನಪ್ಪ 2 ದಿವ್ಸಕ್ಕೆ ಹಿಂಗಾದ್ಲು ರಂಗಕಾಯಿ ಅನ್ಕಂಡು ನೋವು ಅಂದ್ರೆ ಅಂತಿಂತ ನೋವಲ್ಲ ಕಣೆ ರಾತ್ರಿ ಎಲ್ಲ ಹೊಡ್ತು ಬರೋದು ಯಪ್ಪ ರಾತ್ರಿ ಎಲ್ಲ ಅನ್ಬೋಸಿದ್ದೀನಿ ಅಂತಿಂತ ಸೊಂಟ ಹೊಡ್ತಲ್ಲ ಹೋಗು ಅಮ್ಮ 2 ದಿನ ಅಪ್ಪ ಅಮ್ಮ ಅಂತ ಬಡ್ಕಂಡು ಅಲ್ಲ ಕಣಮ್ಮ ಆ ನೋವು ಅನ್ಬೋಸೋದ್ಕಿನ್ನ ಸುಮ್ಮನೆ ಬೋರ್ಬೇಕಿಲ್ಲ ಬಾರಪ್ಪ ಇನ್ನು ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ನನಗೆ ಒಂದು ಮಾತು ಹೇಳಿದ್ರೆ ನೀನು ಬಂದು ನಾನು ಕರ್ಕೊಂಡು ಅದೇ ಹೋಗ್ತಿದ್ನಲ್ಲಮ್ಮ ನೀನು ಒಂದು ಮಾತು ಹೇಳಲಿಲ್ಲ ಬರ್ಲೂ ಇಲ್ಲಲ್ಲಮ್ಮ ಯಾಮ ಕೈಕೊಂಡು ಬರೋಣಪ್ಪ ಯಾಮ ಕೈಕೊಂಡು ಬರೋಣ ಹೆಂಗ್ ಬೇಕಂಗೆ ಒಂದೋಗಿದ್ನಲ್ಲ ಅವಳು ಇಚ್ಕಾಗಿನ ಹೆಂಗ್ ಬೇಕಂಗೆ ಒಂದೋಗಿದ್ನಲ್ಲ ಯಾಮ ಕೈಕೊಂಡು ಬರೋಣ ನೀವು ತೋರಿಸ್ರಿ ಅಂತ ಯಮ್ಮವ್ ಹೇಳಂತ ಒಂದು ಇಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡಾರಮ್ಮ ಯಾರು ಹೊಣೆ ಆಗಾರು ಸುಮ್ಮನೆ ಅವೆಲ್ಲ ಮನಸ್ಸನ್ನ ಇಕ್ಕಮ್ಮಕ್ಕೆ ಹೋಗ್ಬಾರ್ದಾಯಿತ್ತು ಏನು ಅಂತಾರೋ ಏನೋ ಅಂತ ನೀನು ಸುಮ್ಮನೆ ಬರ್ಬೇಕಿಲ್ಲ ನನಗಂಗೇನೆ ಅಯ್ಯೋ ಅಂದಂಗಾತು ರಾಧ ಕೈ ಬಂದು ಹೇಳ್ತಿದ್ದಂಗೇನೆ ಯಪ್ಪ ನಮ್ಮಮ್ಮ ಒಂದಿಟ್ಟು ಕೈ ಕಾಲು ನೋವು ಅಂತಿದ್ದಂಗೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ ಇದೇನಪ್ಪ ಇದು ನಮ್ಮಮ್ಮ ಏನತ್ತಪ್ಪ ಅಮ್ಮ ಭಯವಾದಂಗೆ ಆಗ್ಬಿಡ್ತು ನನಗೂ ನಾನು ಹಂಗೆ ಹೇಳಿದ್ದು ನೋಡು ನಿನ್ನ ಮಗ ಒಂದಿಟ್ಟು ಕೈ ಕಾಲು ನೋವು ಅಂತಿದ್ದಂಗೆ ಆಸ್ಪತ್ರೆಗೆ ಕರ್ಕೊಂಡು ಅದೇ ಹೋಗಾನು ಇವಾಗ ನೋಡಿ ಸೊಂಟ ನೋವು ಆಗಿದ್ರು ನೀನು 8 ನೋವು ಅನ್ಬೋಸ್ತೀವಿ 3 ದಿನ ನನಗೂ ಬಡ್ಕೊಂಬಂದು ನೋಡೋಕ್ಕಾಗಲಿಲ್ಲ ಕಣಪ್ಪ ದೇವರಾಣೆಗೂ 3 ದಿನ ಬಡ್ಕೊಬಿಟ್ಲು ಹಂಗೇನೆ ಸೊಂಟ ನೋವು ಅಂತ ಯಾಕೆ ಬಿದ್ದಿದ್ಲು ಏನಾಗ್ರ ಆಚಾರ ಏನು ಮಾಡೋಕ್ಕಾಗಲ್ಲ ಸುಮ್ಕಿರತ್ತೆ ಕಣ್ಣೀರು ಹಾಕ್ಬೇಡ ಸುಮ್ಮನೀರು ನಮ್ಮ ಅತ್ತೆ ಹಂಗೆ ದುಃಖಿಸ್ಕೊಂಡು ಹೊಳ್ತೈತೆ ನನ್ನ ಮಕ ನೋಡ್ದಂಗೆಲ್ಲ ಸುಮ್ಮನಿರು ಯಾಕೆ ನೀನು ನನ್ನ ಮಕ ನೋಡ್ದಂಗೆಲ್ಲ ಅಳ್ತೀಯ ಏನು ಮಾಡೋಕ್ಕಲ್ಲ ಅತ್ತೆ ಸೊಸೆ ಅಂದಮೇಲೆ ಬಂದೇ ಗೊತ್ತಿರ್ತಾವೆ ಏನೋ ಒಂದು ಸಮಸ್ಯೆ ಸುಮ್ಮನಿರು ಅವನ್ನೇ ನೆನೆಸ್ಕೋಬೇಡ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತೆ ನಾನು ನೋಡ್ದಂಗೆಲ್ಲ ಅಳ್ತೈತಿ ಹೆಂಗೆ ಬೇಕು ಹಂಗೊಂದು ಹೋದ್ನಲ್ಲಮ್ಮ ನೀನೇ ನೋಡಿದೆ ಅಲ್ಲಮ್ಮ ಕೊನೆಗೆ ಅಂತ ಅಳ್ತೈತಿ ಏನು ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಸೆನಕ್ಕಿಲ್ದಾಗ ಅವನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು ನಾವು ನೋಡ್ಬೇಕು ಇವಾಗ ನಾವೇ ನೋಡೋಕೆ ಕರ್ತವ್ಯ ಐತೆ ನೋಡ್ಕೋಬೇಕು ಏನು ಮಾಡೋಕ್ಕಾಗುತ್ತೆ 1000 ನಡೆದಿರ್ತವೆ ಅವನ್ನೇ ಆಟ ಮಾಡ್ಕೊಂಡು ಹೋದ್ರೆ ಆಗಲ್ಲ ನಮ್ಮ ಅತ್ತೆ ಐತಿವ ಮನಸ್ನಾಗಿ ನಾನೇನಂದ್ರೆ ಅವೆಲ್ಲ ಏನು ಮನಸ್ನಾಗ ಇಕ್ಕೆಮಕ್ಕೆ ಹೋಗಿಲ್ಲ ಇನ್ನೇನು ನಾವೇ ನೋಡ್ಬೇಕಲ್ಲ ಅವ ಅತ್ತೆನೇ ನಾನು ನೋಡ್ದಂಗೆಲ್ಲ ಕಣ್ಣೀರು ಹಾಕುತ್ತೆ ಹೆಂಗೆ ಬೇಕಂಗಂದೆ ಅಂತ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.